ಭಾಷೆಗಳನ್ನು ಸರ್ವರಿಗೂ ಕೂಡ ಸಲ್ಲಿಸಿ ವೇದಿಕೆ ಮೇಲೆ ಆಸಿರುವಂಥ ನನ್ನ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಮಾರ್ಗದರ್ಶಕರು ಆದಂಥ ಕೊಟ್ರೇಶನ ಅಂಗಡಿಯವರು ಹಾಗೂ ಪ್ರಾಚಾರ್ಯರೇ ಹಾಗೂ ಮಹೇಶಣ್ಣ ನಾಗವಾಡಿ ಅವರೇ, ಪುಷ್ಪಾ ಹುಬ್ಳಿ ಅವರೇ, ಗೆಳೆಯ ಶರಣಪ್ಪ ಅವರೇ ಹಾಗೂ ತಮ್ಮೆಲ್ಲರಿಗೂ ಉಪನ್ಯಾಸವನ್ನು ನೀಡಲಾಗಮಿಸಿದಂಥ ಗುರುಗಳಾದಂಥ ಹೆಬ್ಬಾಳ್ ಗುರುಗಳೇ ಹಾಗೂ ಎಲ್ಲ ನೀಡಿದಂಥ ಉಪನ್ಯಾಸ ವರ್ಗದವರೇ ಹಾಗೂ ಎಲ್ಲ ಸೇರಿದಂಥ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ 70ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀನಿ. ಕನ್ನಡ ನಾಡು ಹೇಗಿತ್ತು ಅನ್ನೋದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಕಾವೇರಿಯಿಂದ ಗೋದಾವರಿಯಿಂದ ಕನ್ನಡ ಅಂತಂದರೆ ಕರ್ನಾಟಕ ಕಾವೇರಿಯಿಂದ ಗೋದಾವರಿವರೆಗೂ ನಮ್ಮ ಕನ್ನಡ ನಾಡು ಹಬ್ಬಿತ್ತು. ಯಾವ ರೀತಿಯಾಗಿ ಕನ್ನಡ ಇತಿಹಾಸವನ್ನು ನಾವೆಲ್ಲ ನೋಡಿದ್ದೇವೆ ಅಂದರೆ ಮೊದಲಿಗೆ ಆಲೂರು ವೆಂಕಟರಾಯನ ನಾವಿಲ್ಲಿ ನೆನೆಬೇಕಾಗುತ್ತೆ. ಕನ್ನಡ ಕುಲಪುರೋಹಿತ ಅಂತಂದೇಳಿ ಆಲೂರು ವೆಂಕಟರಾಯನ ಅಂದರೆ ಸ್ವಾತಂತ್ರ್ಯದ ಕನ್ನಡ ಚಳವಳಿಯನ್ನು ಮಾಡುವ ಮುಖಾಂತರವಾಗಿ ಕನ್ನಡ ನಾಡಿಗೆ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿದಂಥ ಮಹನೀಯರು ಆಲೂರು ವೆಂಕಟರಾಯರನ್ನು ನಾವಿಲ್ಲಿ ನೆನೆಸಬೇಕಾಗುತ್ತೆ. ಇನ್ನೂ ಅನೇಕ ಈ ಒಂದು ಕನ್ನಡ ನಾಡು ನುಡಿಗಾಗಿ ಕರ್ನಾಟಕ ಏಕೀಕರಣಕ್ಕಾಗಿ ದುಡಿದಂಥ ಅನೇಕ ಮಹನೀಯರು ನಮ್ಮ ಕರ್ನಾಟಕದಲ್ಲಿದ್ದಾರೆ. ಬಹಳ ವಿಶೇಷವಾಗಿ ನಮ್ಮ ಗದಗ ಜಿಲ್ಲೆಯಲ್ಲೇ ಇರ್ತಕ್ಕಂಥ ಕೂಲ್ಗೊಳ್ಳ ನಾರಾಯಣರಾಗಿರ್ಬೋದು, ಮತ್ತೆ ಅಂಜನಪ್ಪ ದೊಡ್ಡಪೇಟೆ ಅಂತ ಮಹನೀಯರಾಗಿರ್ಬೋದು, ಇನ್ನೂ ಅನೇಕ ಜನ ನಮ್ಮ ಗದಗ ಜಿಲ್ಲೆಯವರ ಕರ್ನಾಟಕ ಏಕೀಕರಣಕ್ಕೆ ಮೂಲ ಕೊಡುಗೆ ಯಾವುದಾದ್ರೂ ಜಿಲ್ಲೆ ಇದ್ರೆ ಅದು ನಮ್ಮ ಗದಗ ಜಿಲ್ಲೆ ಅಂತ ಹೇಳಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ. ಅಷ್ಟು ಕನ್ನಡ ಕನ್ನಡದ ಗದಗ ಜಿಲ್ಲೆಯಲ್ಲಿ ಇದ್ದಾರೆ. ಇತಿಹಾಸವನ್ನು ಹೇಳೋಕ್ಕಲ್ಲ, ಕನ್ನಡವನ್ನ ನಾವೆಲ್ಲರೂ ಬಳಸಬೇಕು ಅನ್ನೋದು. ಯಾಕಂದ್ರೆ ಅದು ನಮ್ಮ ನೆಲದ ಭಾಷೆ, ಅದು ನಮ್ಮ ಮಾತೃಭಾಷೆ. ಹಾಗಾಗಿ ಕನ್ನಡವನ್ನ ನಾವು ಎಷ್ಟು ಬಳಸ್ತೀವಿ ಅಷ್ಟು ಕನ್ನಡ ನಮ್ಮ ನೆಲೆಯಾಗಿ ಗಟ್ಟಿಯಾಗಿ ನಿಲ್ಲುತ್ತೆ. ಆಡಳಿತ ಭಾಷೆಯಾಗಿ ಕನ್ನಡ ಜಾರಿ ಆಗಬೇಕು ಅನ್ನೋ ಮುಖಾಂತರವಾಗಿ ಶಾಸ್ತ್ರೀಯ ಸ್ಥಾನಮಾನ ಸಿಗಬೇಕು ಅನ್ನೋ ಮುಖಾಂತರ ಅನೇಕ ಹೋರಾಟಗಳು ಎಲ್ಲ ನಡೆದವು. ನಮ್ಮ ಕನ್ನಡ ನೆಲದಲ್ಲಿ ನಾವು ಇದ್ದುಕೊಂಡು ಕನ್ನಡಕ್ಕಾಗಿ ನಾವು ಅಸ್ಮಿತೆಯನ್ನು ಕಾಪಾಡ್ತಕ್ಕಂಥ ಒಂದು ಏನೋ ಸನಿಯದಲ್ಲಿ ನಾವೆಲ್ಲ ಇದ್ದೇವೆ. ಕನ್ನಡವನ್ನ ನಾವು ಯಾವಾಗಲೂ ಮರಿಬಾರ್ದು. ಕನ್ನಡವನ್ನ ನಾವಿಲ್ಲಿ ಉಳಿಸ್ಕೊಂಡು ಅದನ್ನ ಬೆಳೆಸ್ಬೇಕಂತಂದ್ರೆ ಆ ಕನ್ನಡಕ್ಕೆ ಮೂಲ ರೂಪ ಕೊಟ್ಟವರು ಯಾರು ಅಂದ್ರೆ ನಮ್ಮ ಕನ್ನಡದ ಜಾನಪದ ಕಲಾವಿದರು ಅಂತಂದೇಳಿ, ಜನಪದರ ಕಲಾವಿದರು. ಈ ಕುಟ್ಟುವ ಹಾಡು, ಬೀಸುವ ಹಾಡು, ಹಣತಿ ಪದ ಮತ್ತು ಇನ್ನು ಇತರೆ ಲಾವಣಿ ಪದ, ಈ ಪದಗಳನ್ನ ಅವ್ರು ಯಾರು ಪುಸ್ತಕಗಳನ್ನು ಓದಿ ಹಾಡಿದವರಲ್ಲ, ಅವರು ರೂಢಿಗತವಾಗಿ ಹಾಡ್ಕೊಂಡು ಬಂದು ಅವರು ಹಾಡಿದ್ದೆಲ್ಲ ಏನಾಯ್ತು, ಗಾಯನ ಆಯ್ತು. ಆ ಗಾಯನ ಏನಾಯ್ತು ಅಂದ್ರೆ ಕನ್ನಡವಾಗಿ ಇನ್ನೂ ಹಚ್ಚಹಸಿರಾಗಿ ನಮ್ಗೆ ಉಳಿದಿದೆ. ಅಂದ್ರೆ ಅದು ಜನಪದರ ಕೊಡುಗೆ ಇಲ್ಲಿ ಕನ್ನಡಕ್ಕೆ ಬಹಳ ಇದೆ. ಹಾಗಾಗಿ ನಾವೆಲ್ಲರೂ ಕಥೆಯನ್ನು ಓದೋದಾಗಿರ್ಬೋದು, ಕಾದಂಬರಿಯನ್ನು ಬರೆಯೋದಾಗಿರ್ಬೋದು, ಕವನ ಬರೆಯೋದಾಗಿರ್ಬೋದು, ಚುಟುಕುಗಳನ್ನ ಬರೆಯೋದಾಗಿರ್ಬೋದು, ಆ ಎಲ್ಲ ಹವ್ಯಾಸಗಳನ್ನ ನಾವಿಲ್ಲಿ ಮೈಗೂಡಿಸ್ಕೊಂಡಾಗ ನಮ್ಗೇನಾಗ್ತದೆ ಅಂದ್ರೆ ಕನ್ನಡದ ಏನು ಸಂಸ್ಕೃತಿ, ಕನ್ನಡದ ವಿಚಾರ ಆಚಾರ, ಕನ್ನಡದ ಯಾವ ರೀತಿಯಾಗಿ ಇತ್ತು ಅನ್ನೋದ್ರ ಬಗ್ಗೆ ನಮಗಿಲ್ಲಿ ಗೊತ್ತಾಗುತ್ತ. ಹಾಗಾಗಿ ಆಗಲೇ ಹೇಳಿದ್ರು, ನವಂಬರ್ ಕನ್ನಡಿಗರಾಗೋದು ಬೇಡ, ನಾವೆಲ್ಲರೂ ನಂಬರ್ ಕನ್ನಡಿಗರಾಗೋಣ ಅನ್ನೋದು ಏನಿದೆಯಲ್ಲ, ನಿಜವಾಗಲೂ ಬಹಳ ಅರ್ಥಪೂರ್ಣವಾದಂಥ ಮಾತದು. ಹಾಗಾಗಿ ನಾವೆಲ್ಲ ನಂಬರ್ ಕನ್ನಡಿಗರಾಗಿ ನಾವೆಲ್ಲ ಈಗ ವಾಟ್ಸಪ್, ಫೇಸ್ಬುಕ್, ಟ್ವಿಟರ್ ನೀವೇನೇನು ಬಳಸ್ತೀರಿ ಅದರಲ್ಲಿ ಕನ್ನಡವನ್ನ ನೀವು ಬಳಸ್ರಿ. ಕನ್ನಡವನ್ನ ಬರೆದು ಹಾಕ್ರಿ. ಯಾವುದೋ ಹ್ಯಾಪಿ ದಿವಾಳಿ ಅಂತ ಹಾಕಿಬಿಡ್ತಾರೆ, ದಿವಾಳಿ ಆಗ್ಬಿಡೋದ ಅಂತ. ಎಷ್ಟು ಚೆನ್ನಾಗಿದೆ. ದೀಪಾವಳಿ ಹಬ್ಬದ ಶುಭಾಶಯಗಳಂತಿರುತ್ತೆ, ನಾವು ಹ್ಯಾಪಿ ದಿವಾಳಿ ಅಂತ ಮಾಡ್ಬಿಡ್ತೀವಿ. ಹೌದಾ? ಹಂಗಾಗಿ ಯಾವುದೇ ರೀತಿ, ಯಾಕಂದ್ರೆ ಇಂಗ್ಲಿಷ್ ಪದಗಳನ್ನ ತೋಡಬೇಕಾದ್ರೆ ಅದು ಅನರ್ಥಗಳನ್ನ ಹುಟ್ಟಾಗುತ್ತೆ. ಕನ್ನಡ ಪದಗಳನ್ನ ತೋಡ್ರೆ ಅದಕ್ಕೆ ಬಹಳ ಅರ್ಥಪೂರ್ಣವಾದಂತ ಮಾತು ಕೊಡುತ್ತಾ. ಅಷ್ಟು ಸೊಗಸಾದ ನೆಲದ ಭಾಷೆ ಅದು ನಮ್ಮ ಕನ್ನಡ ಅಂತ ಹೇಳಿಕೆ ಬಹಳ ಹೆಮ್ಮೆ ಆಗುತ್ತೆ. ಇಂಥ ಕನ್ನಡ ನಾಡನ್ನ ಉಳಿಸೋಣ, ಬೆಳೆಸೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದ ಅತಿಥಿಗಳಾಗಿ ಭಾಗವಹಿಸಕ್ಕೆ ಅನುವು ಮಾಡಿಕೊಟ್ಟು ನಾನು ಕೂಡ ಒಂದೆರಡು ಕನ್ನಡದ ವಿಷಯಗಳನ್ನ ಮಾತನಾಡಲಿಕ್ಕೆ ಅನುವು ಮಾಡಿಕೊಡುವಂತ ಸಭಿಕರಿಗೆ ವಂದಿಸಿ, ನಿಜವಾಗ್ಲೂ ಕನ್ನಡ 2 ವರ್ಷಗಳ ಇತಿಹಾಸ ಹೊಂದೈತಿ. ಆ ಕನ್ನಡವನ್ನ ಮರೆಯೋದು ಯಾರು ಬೇಡ. ಕನ್ನಡ